कांग्रेस नहीं देता, नहीं, ये कांग्रेस वाले, कांग्रेस सरकार में गवर्नमेंट मेडिकल कॉलेज नहीं होगा। उदाहरण निम्गे ಹೇಳ್ಬೇಕಂದ್ರೆ ಇಲ್ಲೇ ಮದನ್ ಹೋಟೆಲ್ ಬಲ್ಲಿ ಬರ್ಬೇಕಾದ್ರೆ ರೋಡ್ ನೋಡ್ರಿ ಸಿಟ್ಟಾಗಿಂದ। लेकिन ये लोगों को इंटरेस्ट नहीं है। हमारा सरकार आएगा, हम लोग गारंटी के साथ बोल सकते हैं, हमारा गवर्नमेंट मेडिकल कॉलेज 2028 के बाद हम देंगे। ನಮ್ಮ ನಡಳಿ ಸಾಹೇಬರು ಶಾಸಕರಿದ್ದಾಗ ನಮ್ಮ ಸನ್ಮಾನ್ಯ ಬೊಮ್ಮಾಯಿ ಅವರು ಯಡಿಯೂರಪ್ಪನವರು ಇದ್ದಾಗ ಮಾಡಿದ್ದನ್ನ ನಮ್ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ आप देख रहे हैं 7 न्यूज। मैं आपके साथ मोहम्मद सलमान जुनैदी। सततವಾಗಿ ಬಿಜಾಪುರ ಜಿಲ್ಲೆಯಲ್ಲಿ 79ನೇ ದಿವಸ ಇವತ್ತು ಹೋರಾಟದ ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ ಬಿಜಾಪುರ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಆಗ್ಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ಹಮ್ಮಿಕೊಂಡು 79 ದಿವಸ ಇವತ್ತಿಗೆ ಮುಗಿತದೆ। 80ನೇ ದಿವಸ ಆದ್ರೂ ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಮಂತ್ರಿಗಳು ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಬಾರ್ದು ಅಂತ ಹೇಳಿ ಏನೋ ಒಂದು PPP ಕಾಲೇಜ್ ಮಾಡ್ಕೋಬೇಕು, ತಮಗೆ ಅನುಕೂಲ ಆಗಂಗ್ ಮಾಡ್ಕೋಬೇಕಂತ ಹೇಳಿ ಏನೋ ಇವತ್ತಿನವರೆಗೆ ಈ ಕಾಂಗ್ರೆಸ್ ಸರ್ಕಾರ 80 ದಿವಸ ಆದ್ರೂ ಕೂಡ ಅವ್ರ ಕಡೆ ಎಚ್ಚೆತ್ತು ನೋಡಿಲ್ಲ। ಇಲ್ಲಿ ಹೋರಾಟದಲ್ಲಿ ಇರ್ತಕ್ಕಂಥ ರೈತರನ್ನ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿಗಳ ಜೊತೆ ಅವಮಾನ ಮಾಡಿ ಅವ್ರಿಗೆ ಕಳಿಸ್ತಕ್ಕಂಥದ್ದು ಇದು ಬಹಳ ಒಂದು ಮನಸ್ಸಿಗೆ ನೋವಾಗ್ತಕ್ಕಂಥದ್ದು। ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆದ್ರೆ ತನ್ನ ಮೆಡಿಕಲ್ ಕಾಲೇಜ್ ಏನಾದ್ರು ತೊಂದರೆ ಆಗ್ತದೆ ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬಾರ್ದು ಅಂತ ಹೇಳಿ ಸತತವಾಗಿ ಮುಖ್ಯಮಂತ್ರಿಗಳ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೈಗೊಂಬೆಯಾಗಿ ಈ ಮೆಡಿಕಲ್ ಕಾಲೇಜನ್ನ ಆಗ್ಬಾರ್ದು ಅಂತ ಏನು ಹೊರಟಿದ್ದಾರೆ। ಈಗಾಗಲೇ ನಮ್ಮ ನಾಯಕರು AS ಪಾಟೀಲ್ ನಡಳ್ಳಿ ಅವರು ಬಹಳ ಒಂದು ವಿಷಯವನ್ನ ತಮ್ಮ ಪ್ರಸ್ತಾವನೆ ಮಾಡಿದ್ರು ಮೆಡಿಕಲ್ ಕಾಲೇಜ್ ಬಗ್ಗೆ। ಮುಂದಿನ ದಿನಮಾನಗಳಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಸತಾಯ ಬತಾಯ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಆಗೋದಂತೂ ನಿಶ್ಚಿತ। ಇವರು ಅಂತೂ ಕಾಂಗ್ರೆಸ್ನವರು ಮೆಡಿಕಲ್ ಕಾಲೇಜ್ ಯಾವ ಕಾಲಕ್ಕೂ ಮಾಡಂಗಿಲ್ಲ। ಯಾಕಂದ್ರೆ ಈ ಕಾಂಗ್ರೆಸ್ನ ಸಚಿವರು ಏನಿದಾರ ಇವ್ರು ತೊಗಲು ಬಹಳ ದಪ್ಪ ಆಗಿಬಿಟ್ಟಾರೆ, ಇವರು ಮಾಡಂಗಿಲ್ಲ। ಮೊನ್ನೆ ಹೋರಾಟದಲ್ಲಿ ಒಂದು ಮಾಧ್ಯಮದ ಮುಖಾಂತರ ಒಂದು ವಿಷಯವನ್ನ ಪ್ರಸ್ತಾವನೆ ನಾನು ಮಾಡಿದ್ದೆ। ಈ ಸರ್ಕಾರದವ್ರು ಕಾಂಗ್ರೆಸ್ ಸರ್ಕಾರದವ್ರು ತಮಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಇಲ್ಲಿ ಬಂದು ಸಂತಾನ ಹೇಳಿ ಒಂದ್ ಸ್ವಲ್ಪ ಕಾಲಾವಕಾಶ ತಗೊಂಡು ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಮಾತು ಕೂಡ ಅವ್ರು ಹೇಳಿಲ್ಲ। ಅದೇ ಬಾಗಲಕೋಟದಲ್ಲಿ ಮೆಡಿಕಲ್ ಕಾಲೇಜ್ ಕೂಡ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ, ಅಲ್ಲಿ 450 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ। ಆದ್ರೆ ಇವತ್ತು ನಮ್ಮಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು 165 ಎಕರೆ 68 ಎಕರೆ ಜಾಗ ಇರ್ತಕ್ಕಂಥದ್ದು, ಎಲ್ಲಾ ಸೌಲಭ್ಯಗಳನ್ನು ಇರ್ತಕ್ಕಂಥ ನಮ್ಮ ಬಿಜಾಪುರ ಜಿಲ್ಲೆ ಸರ್ಕಾರಿ ಆಸ್ಪತ್ರೆ ಇವತ್ತು ನೀವು ನೋಡ್ಬೋದು। ಪ್ರತಿ ದಿವಸ ಬಿಜಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಬೇರೆ ಜಿಲ್ಲೆಗೆ ಹೋಗಿ ನೋಡಿ, ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನೋಡ್ರಿ, ನಿಮ್ಗೆ ಅಂಕಿ ಸಂಖ್ಯೆಯನ್ನ ಕೊಡ್ತೀನಿ। ಪ್ರತಿ ದಿವಸ 3 ರಿಂದ 3.5 ಸಾವಿರ ತಪಾಸಣೆಗೆ ಇವತ್ತು ಕಡು ಬಡವರು ಶ್ರೀಮಂತರು ಎಲ್ಲರೂ ಬಂದು ವೈದ್ಯರ ಬಳಿ ಚಿಕಿತ್ಸೆ ಕೊಡ್ತಕ್ಕಂಥದ್ದು ನೀವು ಕಣ್ಣಾರೆ ನೋಡ್ಬೋದು। ಅದರಲ್ಲಿ ವಿಶೇಷವಾಗಿ ಡಿಲಿವರಿ ಸಲುವಾಗಿ ದಿನ 65 ರಿಂದ 70 ಡಿಲಿವರಿ ಆಗ್ತವೆ। ಅದೇ ನಾವು ಹೊರಗಡೆ ಹೋದ್ರ ಇವತ್ತು ಖಾಸಗಿಯಲ್ಲಿ ಹೋದ್ರ 65 ರಿಂದ 80 ಸಾವಿರ ರೂಪಾಯಿ ತಗೋತಾರೆ। ಬಡವ್ರು ಏನ್ ಮಾಡ್ಬೇಕು? ಆದ್ರೆ ಇವತ್ತು ನಮ್ಮ ಬಿಜಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಳ್ಳೆ ಸೌಕರ್ಯ ಇರ್ತಕ್ಕಂಥದ್ದು, ಇದನ್ನೆಲ್ಲ ನೋಡಿ ಕಾಂಗ್ರೆಸ್ನವರು ಇದು ಮಾಡಬಾರ್ದು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ। ಆದ್ರೆ ಇವತ್ತು ನಾವು ಈ ವೇದಿಕೆ ಮುಖಾಂತರ ಒಂದು ಮಾತು ಹೇಳಿಕ್, ಮಾಧ್ಯಮದ ಮುಖಾಂತರ ಒಂದು ಮಾತು ಹೇಳಿಕ್ ನಾನು ಬಯಸ್ತೀನಿ। ಯಾವುದೇ ಪರಿಸ್ಥಿತಿಯಲ್ಲಿ ತಮ್ಮ ಕೈಲಿ ಆಗ್ಲಿಲ್ಲ ಅಂತಂದ್ರ ಅವ್ರು ಘೋಷಣೆ ಮಾಡ್ಲಿ, ನಮ್ ಕಡೆ ಆಗಂಗಿಲ್ಲ, ನೀವು ಸ್ವಂತ ಮಾಡ್ಕೋರಿ ಅಂತೇಳಿ ನಮ್ ಪರ್ಮಿಷನ್ ಕೊಡ್ಲಿ। ಅದೊಂದು ಶಾಸ್ತ್ರದ ಕೈಲಾಗ್ಲಾರ ಜೋಗಿ ಮೇಯೆಲ್ಲ ಹರ್ಕೋತಿತ್ತ ಕಾಂಗ್ರೆಸ್ನವ್ರು।
ಅವ್ರ ಕೈಲಿ ಆಗುದಿಲ್ಲ ಅಂತ ಹೇಳಿ ಅವ್ರು ಘೋಷಣೆ ಮಾಡಿ ಒಂದ್ ಪತ್ರ ಕೊಡ್ಲಿ, ಪರ್ಮಿಷನ್ ನಮ್ಗೆ ಕೊಡ್ಲಿ. ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ನಮ್ ಸರ್ಕಾರ ಇನ್ನ 2 ವರ್ಷ ಇನ್ನ ಮುಂದಿದೆ ಬರ್ಬೇಕಾದ್ರೆ. ಈಗ ಅವರು ಕುರ್ಚಿ ಸಲುವಾಗಿ ಏನ್ ಬಡದಾಡಕತ್ತಾರ, ನಾ ಮುಖ್ಯಮಂತ್ರಿ ಆಗ್ಬೇಕು, ನಾ ಮಂತ್ರಿ ಆಗ್ಬೇಕು, ಬೇರೆ ಬೇರೆ ಹುದ್ದೆಗೆ ಹೋಗ್ಬೇಕು ಅಂತ ಹೇಳಿ ನಮ್ ನಡಳಿ ಸಾಹೇಬ್ರು ಹೇಳಿದ್ರಲ್ಲ, ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಸಚಿವರಾಗ್ಲಿ, ನಮ್ದೇನ್ ಅಭ್ಯಂತರ ಇಲ್ಲ, ಅವರಿಗೆ ಧನ್ಯವಾದಗಳನ್ನ ಹೇಳ್ತೀವಿ. ನಾವು ಏನ್ ಎರಡನೇ ಮಾತಿಲ್ಲ. ಆದ್ರೆ ಇವತ್ತು ಈ ಮಾಧ್ಯಮದ ಮುಖಾಂತರ ಒಂದು ಮಾತು ಹೇಳಿಕ್ ನಾನು ಬಯಸ್ತೀನಿ. ಅವ್ರ ಕಡೆ ಆಗ್ಲಿಲ್ಲ ಕಾಂಗ್ರೆಸ್ನವ್ರು ಅಂದ್ರ ಒಂದು ಶ್ವೇತ ಪತ್ರ ಹೊರಡಿಸ್ಲಿ, ನಮ್ಗೆ ಅಧಿಕಾರ ಕೊಡ್ಲಿ. ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಾಪಾರಸ್ಥರ ಕಡು ಬಡವ್ರು ಹಿಡ್ಕೊಂಡು ಪಟ್ಟಿ ಹತ್ತಿ ಮೆಡಿಕಲ್ ಕಾಲೇಜ್ ನಾವು ಮಾಡ್ತೀವಿ. ಎರಡನೇ ಮಾತಿಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ ಧಾನ್ಯಗಳು ಬಹಳ ಮಂದಿ ಕೊಡೋರು ಅದಾರ. ಇವ್ರ ಕೈಲಿ ಆಗ್ಲಿಲ್ಲ ಅಂತ ಗಾಂಧಿ ಚೌಕ್ನಾಗ ಬಂದ್ ನಿಂತು ಹೇಳ್ಬೇಕು, ಇವ್ರು ನಮ್ ಕಡೆ ಆಗಂಗಿಲ್ಲ, 2 ಕೈ ಎತ್ತೀವಿ, ನಾವು ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿ. ಬಿಜಾಪುರ ಜಿಲ್ಲೆ ಸಮೃದ್ಧ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡಿ ಏನ್ ನಮ್ಗೆ 100-150 ಕೋಟಿ ರೂಪಾಯಿ ಬಾಳಲ್ಲ. ಇವತ್ತೊಂದು ಮೆಡಿಕಲ್ ಕಾಲೇಜ್ ಮಾಡೋದು ಯೋಗ್ಯತೆ ಇಲ್ಲ ಅಂತಂದ್ರೆ ಇವ್ರು ಮಂತ್ರಿ ಹಾಕಬೇಕು. ಮಂತ್ರಿ ಆಗೋದು ಅವಶ್ಯಕತೆ ಇಲ್ಲ ಅಂತಂದ್ರೆ ಬಿಟ್ಟು ರಾಜೀನಾಮೆ ಕೊಟ್ಟು ಮನೆಗೆ ಇರ್ಬೇಕು. ಬರೇ ಇವ್ರಿಗೆ ಏನಾಗ್ಬಿಟ್ಟದಪ್ಪ ಅಂದ್ರೆ, ಆಗಲೇ ಒಬ್ರು ಯಾರೋ ಕೇಳಿದ್ರು, ಬಿಜಾಪುರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಏನದಪ್ಪ ಶೂನ್ಯ ಅದ. ಎಲ್ಲಿ ಬುದ್ಧಿ ಪೂಜೆ ಮಾಡಿದ್ ನೋಡ್ರಿ, ಎಲ್ಲಿ ಮಾಡಿದ್ರಿ ನೀವು ಹೇಳ್ರಿ, ಯಾವ 8 ವಿಧಾನಸಭಾ ಕ್ಷೇತ್ರದಲ್ಲಿ ನೋಡ್ರಿ ಪರಿಸ್ಥಿತಿ ಏನಾಗ್ಯದ ಅಂತಂದ್ರೆ, ಇವತ್ತು ಈಗ ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ, ಇಲ್ಲೇ ಮದನ್ ಹೋಟೆಲ್ ಬಳಿ ಬರ್ಬೇಕಾದ್ರೆ ರೋಡ್ ನೋಡ್ರಿ ಸಿಟಾಗಿಂದ. ನಮ್ಮ ಕ್ಷೇತ್ರದಾಗಂತೂ ರೋಡ್ ಎಲ್ಲಿ ಇಲ್ಲ. ಇನ್ನ ನಮ್ ನಡಳಿ ಸಾಹೇಬರು ಶಾಸಕರಿದ್ದಾಗ, ನಮ್ಮ ಸನ್ಮಾನ್ಯ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು ಇದ್ದಾಗ ಸಾವಿರಾರು ಕೋಟಿ ರೂಪಾಯಿ ಫಂಡ್ ತಂದಲ್ಲಿ ಅಭಿವೃದ್ಧಿ ಮಾಡಿದ್ರು. ಆ ಅಭಿವೃದ್ಧಿ ಮಾಡಿದ್ದನ್ನ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ, ಬಿಜಾಪುರ ನಗರದಲ್ಲಿ ಕೂಡ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು, ಬೊಮ್ಮಾಯಿ ಅವರು ಇಲ್ಲಿ ಎಷ್ಟೊಂದು ಫಂಡ್ಗಳನ್ನು ಕೊಟ್ಟರು. ಇವತ್ತು ಅಭಿವೃದ್ಧಿ ಆಯ್ತು. ಈ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಏನೈತಿ? ಏನು ಇಲ್ಲ. ಹೊಂದಾಣಿಕೆ ರಾಜಕಾರಣದ. ಈ ಹೊಂದಾಣಿಕೆ ಮಾಡ್ಕೊಂಡು ಇವತ್ತು ನಾನು ಕಾಂಪಿಟೇಷನ್ ಮಾಡ್ತೀನಿ, ನಾನು ಟೆಂಡರ್ ಹಾಕಿದ್ರೆ ನಾನು ಕರೆದ್ರೆ ನಾನು ಹಾಕ್ತೀನಿ, ನೀನು ಹಾಕ್ತೀನಿ ಅನ್ನೋ ಭಾವನೆ ಇದು ಉದ್ಭವವಾಗ್ಯದ. ಅದಕ್ಕೆ ಇವತ್ತರ ಕಡೆ ಆಗುದಿಲ್ಲ. ಸರ್ಕಾರ ಮಾತ್ರ ಇನ್ನು 2 ವರ್ಷ, ಇನ್ನು ಬಹಳ ದಿವಸ ಹೋಗಂಗಿಲ್ಲ. ಅಷ್ಟರೊಳಗೆ ಸರ್ಕಾರ ಇದು ಪತನ ಆದ್ರೂ ಆಗ್ಬಹುದು. ಜನ ಹೇಳ್ತಾರೆ, ನಾ ಹೇಳಂಗಿಲ್ಲ. ಕುದುರೆ ವ್ಯಾಪಾರ ಅಂತೂ ಈಗಾಗಲೇ ಜೋರ್ ನಡೆದದ. ಆ ಕುದುರೆ ವ್ಯಾಪಾರದಲ್ಲಿ ಯಾರು ಮನೆಗೆ ಹೋಗ್ತಾರೋ, ಯಾರು ಈ ಕಡೆ ಬರ್ತಾರೋ, ಆ ಕಡೆ ಹೋಗ್ತಾರೋ ಕಾದ್ ನೋಡೋನು. ಆತು ಟೀಕ್ ಅದ. ಆಗ್ಲಿಲ್ಲಪ್ಪ ಅಂತಂದ್ರೆ ನಮ್ ಸರ್ಕಾರ ಬಂದ ನಂತರ ಮೊಟ್ಟ ಮೊದಲು ಬಿಜಾಪುರ ಜಿಲ್ಲೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ನಮ್ಮ ಭಾರತೀಯ ಜನತಾ ಪಕ್ಷ ನಾವು ಮಾಡ್ತೀವಿ ಅನ್ನೋದು ಭರವಸೆನ ಕೊಡ್ಲಿಕ್ಕೆ ಬಯಸ್ತೀವಿ. ನಾ ಅದನ್ನೇ ಹೇಳಿದ್ನಲ್ರಿ. ಬಿಜೆಪಿ ಶಾಸಕ ಯಾರದ ಸರ್? ಯಾರು ಬಿಜೆಪಿ ಶಾಸಕ ನಮಗೆ ಒಬ್ಬರು ಬಿ ಶಾಸಕರ ನಮ್ಮ ಬಿಜಾಪುರಗಿಲ್ಲ. ಪ್ರಶ್ನೆ ಸರಿಯಾಗಿ ಕೇಳಿ ಆಗಿರ್ಬೋದು. ಉಚ್ಚಾಟನೆ ಮಾಡ್ಬಿಟ್ಟು ನಾವು ಈಗ ಪಕ್ಷ ಇಲ್ಲ ಅವ್ರಿಗೆ. ಇಲ್ಲ ಬಿಜೆಪಿ ಶಾಸಕರೇ ಇಲ್ಲ ಸರ್. ಉಚ್ಚಾಟನೆ ಈಗ ಪ್ರಶ್ನೆಗೆ ದಯಮಾಡಿ ಅರ್ಥ ಮಾಡಿ ಸರ್. ಅವರು ಅಧ್ಯಕ್ಷರು ಸರಿಯಾಗಿ ಹೇಳಿದ್ರೆ ಅದನ್ನ ಕ್ಲಾರಿಫೈ ನೀಟಾಗಿ ಕೊಡ್ತೀನಿ. ನಿಯಮಾವಳಿಗಳ ಪ್ರಕಾರ ಒಬ್ಬ ವ್ಯಕ್ತಿ ಪಕ್ಷದ ಚಿಹ್ನೆಯಲ್ಲಿ ಗೆದ್ದಾಗ ಎಲ್ಲಿವರೆಗೆ ಪಕ್ಷ ನಿಂತ್ಕೊಂಡಿರುತ್ತೆ ಅಲ್ಲಿವರೆಗೆ ಪಕ್ಷದ ಶಾಸಕ. ಪಕ್ಷ ಉಚ್ಚಾಟನೆ ಮಾಡಿದ್ಮೇಲೆ ಅವರು ಇಂಡಿಪೆಂಡೆಂಟ್ MLA. ಈಗ ಅವ್ರಿಗೆ ನೋಡಿ, ಅವರಿಗೆ ಚೇರ್ ಕೂಡ ಇಂಡಿಪೆಂಡೆಂಟ್ MLA ಪಕ್ಕದಲ್ಲಿ ಕೊಟ್ಟಿದ್ರು. ಅಂದ್ಮೇಲೆ ನೀವು ಅವ್ನು ಬಿಜೆಪಿ MLA ಅಂತ ಹೇಳಿ ಅನ್ಬೇಡಿ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಹೇಳಿರ್ತಕ್ಕಂಥ ಸರಿ ಇದೆ. ಇನ್ಮೇಲೆ ನಾವು ಮಾಧ್ಯಮ ಸ್ನೇಹಿತರು ಕೈ ಮುಗಿ ಕೇಳ್ಕೊತೀವಿ, ಯಾರು ಬಿಜೆಪಿ ಶಾಸಕರು ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಅದು ಒಂದು ಗ್ಯಾರಂಟಿ ಹೇಳ್ತೀವಿ, 2028ಕ್ಕೆ 8 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದೇ ಗೆಲ್ತೇವೆ. थैंक यू सर। सर अपोजिशन में तो आप हैं ना, आप सदन में जाएंगे तो जो अपोजिशन लीडर होने के नाते कांग्रेस का हुकूमत कर रही है, अपोजिशन लीडर होने के नाते क्या आप मेडिकल कॉलेज की वहाँ डिमांड करेंगे, जैसे दूसरे चीजों को लेके आप डिमांड करते हैं सदन में, क्या इसका डिमांड आपके बीजेपी की तरफ से किया जाएगा? हमारा लीडर लोग सब, हमारा पार्टी जो अभी एजुकेशन कर रहे हैं उसको हम सपोर्ट कर रहे हैं। इधर गवर्नमेंट सर एक मिनट सदन में भी बरकरार रहेगा सर आप प्रेस के अंदर रहेगा? ಅಲ್ಲ, ನೀವು ಕರ್ನಾಟಕದ ಚಾನಲ್ में ಮಾತಾಡ್ತಿದ್ರೆ हिंदी चैनल में हिंदी में ही बोलता हूँ मैं। अभी मेडिकल कॉलेज, गवर्नमेंट मेडिकल कॉलेज हर डिस्ट्रिक्ट में दिया है, सिर्फ हमारा डिस्ट्रिक्ट में नहीं है। ये कांग्रेस नहीं देता है,
नहीं, ये कांग्रेस वाले, कांग्रेस सरकार में गवर्नमेंट मेडिकल कॉलेज नहीं होगा, लेकिन ये लोगों को इंटरेस्ट नहीं है। हमारा सरकार आएगा, हम लोग गारंटी के साथ बोल सकते हैं हमारा गवर्नमेंट मेडिकल कॉलेज 2028 के बाद हम देंगे। मेरा सवाल सरकार आने के बाद में है सर, आप सदन में तो जाएंगे ना? अभी सदन में ऑलरेडी हम लोगों ने बोला है, जब सदन में जाएंगे हमारा अपोजिशन लीडर, सर हमारा अपोजिशन लीडर को, सर एक मिनट, हमारा अपोजिशन लीडर को जो डिस्ट्रिक्ट में सिर्फ पीपी मेडिकल कॉलेज नहीं, जो डिस्ट्रिक्ट में हर जो समस्या है पूरा लिस्ट बना के हम लोग ऑलरेडी दिया है असेंबली में। ಅವ್ರಿಗೆ ಏನ್ ಲಾಭ ಅದಾವ ಸರ್? ಸರ ಎಪಿಪಿ ಮಾಡಲ್ ಐತಂದ್ರ ಅವ್ರಿಗೆ ಏನ್ ಲಾಭ ಅದಾವ? ಅವ್ರಿಗೆ ಇಂಟ್ರೆಸ್ಟ್ ಇಲ್ರಿ ಮಾಡಕ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ಜನ ಹಿತಾಸಕ್ತಿ ಬೇಕಾಗಿಲ್ಲ, ನಾವು ಮಾಡ್ತೀವಿ ಸರ. ಬರೀ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳನ್ನ ನಾವು ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ 8 ಶಾಸಕರನ್ನ 2028ರಲ್ಲಿ ನಮ್ಮ ಜನ ಆರಿಸಿ ಕಳಿಸ್ಲಿ, ನಮ್ಮ ಜಿಲ್ಲೆಗೆ ಅತಿ ಹೆಚ್ಚು ಅನುದಾನ ಕೊಡ್ತೇವೆ, ನಮ್ಮ ಜಿಲ್ಲೆಯ ಜನರ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಕೆಲಸ ನಾವು ಮಾಡ್ತೀವಿ.